ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ಇಡ್ಲಿ ರೆಸಿಪಿ ತೋರಿಸ್ಬೇಕು ಅಂತ ಇದ್ದೀನಿ. ಇಡ್ಲಿ ಹೇಗಿದೆ ಅಂದರೆ ಹೂವು ಹರಳ್ದಂಗಿದೆ, ಸಖತ್ ಸಾಫ್ಟಾಗಿದೆ. ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿದೆ ಅಂದರೆ ಸಖತ್ ಸಾಫ್ಟಾಗಿ ಬರುತ್ತೆ. ಎಲ್ಲರೂ ಇಡ್ಲಿ ಸಾಫ್ಟಾಗಿ ಬರಲಿ ಅಂತ ಜಾಸ್ತಿ ಉದ್ದಿನ ಬೇಳೆ ಹಾಕ್ತಾರೆ, ಸೋಡಾ ಹಾಕ್ತಾರೆ. ಸೋಡಾ ಜಾಸ್ತಿ ಹಾಕಿದ್ರೆ ಇಡ್ಲಿ ತಿಂದ್ಬಿಟ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಇಡ್ಲಿನೇ ತಿನ್ನೋದಕ್ಕಾಗಲ್ಲ. ಆ ಥರ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ನಾನು ಮಾಡೋ ನಿಮಗೆ ಇಡ್ಲಿ ರೆಸಿಪಿ ತೋರಿಸಿದ್ರೆ ನೀವು ಮತ್ತೆ ಮತ್ತೆ ಮನೇಲಿ ಮಾಡ್ತಾನೆ ಇರ್ತೀರಾ. ಬನ್ನಿ ಫ್ರೆಂಡ್, ಅದು ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿದೆ ಅಂದರೆ ಇಡ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ಥರ ಸಾಫ್ಟಾಗಿದೆ ಅಂತ. ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ಜಾಸ್ತಿ ಉದ್ದಿನ ಬೇಳೆ ಅವಶ್ಯಕತೆನೇ ಇರಲ್ಲ. ಅದ್ರ ಜೊತೆಗೆ ಸಾಂಬಾರು ಸೊಪ್ಪಿನ ಚಟ್ನಿ ಮಾಡಿದ್ದೀನಿ, ಚೆನ್ನಾಗಿತ್ತು ಕಾಂಬಿನೇಷನ್ನು. ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ. ಈ ಥರ ಯಾವಾಗಲಾದ್ರು ಒಂದೊಂದು ಟೈಮ್ ಈ ಥರ ಮಾಡಬೇಕು. ಪ್ಲೈನ್ ಇಡ್ಲಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ, ಅದಕ್ಕೆ ಡಿಫ್ರೆಂಟಾಗಿ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಇಡ್ಲಿ ಮಾಡೋದಕ್ಕೆ ಎಷ್ಟು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಅಂದರೆ ನಾನು ಒಂದು ಸೇರು ಅಕ್ಕಿ ಹಾಕ್ತಾಯಿದ್ದೀನಿ. ಇದು ಪಾವಿನ ಲೋಟ, 4 ಗ್ಲಾಸ್ ಹಾಕ್ತಾಯಿದ್ದೀನಿ ಅಕ್ಕಿಯ. 4 ಗ್ಲಾಸ್ ಅಕ್ಕಿಗೆ ನಾನು ಉದ್ದಿನ ಬೇಳೆನ ಅರ್ಧ ಗ್ಲಾಸ್ ಇಲ್ಲ ಮುಕ್ಕಾಲು ಗ್ಲಾಸ್ ಹಾಕತ್ತೀನಿ. ಅದಕ್ಕೆ ಅವಲಕ್ಕಿ ಹಾಕ್ತಾಯಿದ್ದೀನಿ 1 ಗ್ಲಾಸು. ಇದನ್ನೆಲ್ಲ ನೀಟಾಗಿ ತೊಳಿಬೇಕು. ಇದು ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ಚೆನ್ನಾಗಿ ತೊಳಿಬೇಕಾಗುತ್ತೆ. ರೇಷನ್ ಅಕ್ಕಿದು ಅದು ಸಖತ್ತು ಡಸ್ಟ್ ಇರುತ್ತೆ, ಧೂಳೆಲ್ಲ ಇರುತ್ತೆ. ಅದು ನಾವು ಒಂದು 4 ಸತಿ ತೊಳೆದ್ರೂ ಸಾಕಾಗಲ್ಲ, ಅಷ್ಟು ಗಲೀಜಿರುತ್ತೆ. ಅದು ತೊಳ್ದಂಗೆ ಬರ್ತಾನೆ ಇರುತ್ತೆ. ಅದು ನೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ ನಾವು. ಅದನ್ನು ನಾನು ಮಧ್ಯಾಹ್ನ ನೆನೆಸ್ತಾಯಿದ್ದೀನಿ. ನೆನೆಸ್ಬಿಟ್ಟು ನೈಟ್ ರುಬ್ಕೊತೀನಿ. ಅದಕ್ಕೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿ ಇಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ನೆನೆಸ್ಬಿಟ್ಟು ಇಡ್ತಾಯಿದ್ದೀನಿ. ನಾನು ಆವಾಗವಾಗ ಇಡ್ಲಿ ಮಾಡಬೇಕು ಅಂತ ಅನ್ಕೋತೀನಿ, ಮರ್ತೇ ಹೋಗುತ್ತೆ ಇಡ್ಲಿಗೆ ಅಕ್ಕಿ ನೆನೆಹಾಕೋಕ್ಕೆ ಅಂತ. ಇವಾಗ ನೋಡಿ ನೆನೆಸಿಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ನೆಂದಿದೆ. ತೊಳೆದ್ಬಿಟ್ಟು ನೆನೆಸಿಟ್ಟಿರೋದ್ರಿಂದ ಅದು ಎಷ್ಟು ಕಲರ್ ಇದೆ ನೋಡಿ, ವೈಟ್ ಕಲರ್ ಬಂದಿದೆ. ಇದನ್ನು ರುಬ್ಕೋಬೇಕಾದ್ರೆ ನಿಮಗೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ಕಡಲೆಪುರಿ ಬರುತ್ತಲ್ಲ, ಆ ಕಡಲೆಪುರಿ ಹಾಕೋಬೇಕು. ಅದು ಹಾಕಿದರೆ ತುಂಬ ಸಾಫ್ಟಾಗಿ ಬರುತ್ತೆ. ಅದನ್ನು ನೋಡಿ, ಅದನ್ನು ಒಂದು ಬೌಲ್ ಹಾಕತ್ತಿದ್ದೀನಿ ನಾನು. ಪಾವು ಅಕ್ಕಿ ಇಲ್ಲಾಂದರೆ 1 ಸೇರು ಅಕ್ಕಿಗೆ ಇದು 2 ಬೌಲ್ ಹಾಕಬೇಕಾಗುತ್ತೆ ಕಡಲೆಪುರಿನ. ನಾವು ಕಡಲೆಪುರಿ ಹಾಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಉದ್ದಿನ ಬೇಳೆ ಜಾಸ್ತಿ ಅವಶ್ಯಕತೆನೇ ಇರಲ್ಲ. ಎಲ್ಲ ಎದೆ ಉರಿಯುತ್ತೆ, ನಂಗೆ ಇಡ್ಲಿ ತಿಂದೆ ಸೋಡಾ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಎದೆ ಉರಿತೈತೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಇಡ್ಲಿನೇ ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ ಎಲ್ರೂ, ಈ ಥರ ಆಗುತ್ತೆ ಅಂತ. ಈ ಥರ ಮಾಡೋದ್ರಿಂದ ಏನು ಪ್ರಾಬ್ಲಮ್ಮು ಆಗಲ್ಲ. ಕಡಲೆಪುರಿ ಮಾಮೂಲಿ ಎಲ್ಲರೂ ತಿಂತಾರೆ, ಪ್ರತಿಯೊಬ್ಬರು ತಿಂತಾರೆ. ಅದರಿಂದ ಏನು ಪ್ರಾಬ್ಲಮ್ಮು ಆಗಲ್ಲ. ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಎಲ್ಲರೂ ಹೇಳ್ತಾರೆ, ನೀನೇನು ಇಷ್ಟೊಂದು ಸಾಫ್ಟಾಗಿ ಇಡ್ಲಿ ಮಾಡ್ತೀಯ, ಅದು ಹೆಂಗೆ ಮಾಡ್ತೀಯ, ಅದೇನಾಗಿ ಮಾಡ್ತೀಯ, ನಮಗೂ ಹೇಳು, ನಾವು ಇದೇ ಥರನೇ ಮಾಡ್ತೀವಿ, ಇಷ್ಟೊಂದು ಸಾಫ್ಟಾಗಿ ಬರಲ್ಲ ಅಂತ. ಅವರಿಗೆ ಏನು ಗೊತ್ತು ನಾನು ಕಡಲೆಪುರಿ ಹಾಕ್ಬಿಟ್ಟು ಮಾಡ್ತೀನಿ ಅಂತ. ಒಂದೊಂದು ಸತಿ ಹೇಳ್ತೀನಿ, ಹಾಕ್ಬಿಟ್ರೆ ಇಷ್ಟೊಂದು ಸಾಫ್ಟಾಗಿ ಬರುತ್ತಾ ಅನ್ಕೋತಾರೆ. ನೋಡಿ ಫ್ರೆಂಡ್, ಎಷ್ಟು ಐತೆ ಇಲ್ಲಿ. ಒಂದು ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಬಾಕ್ಸಲ್ಲಿ ಇನ್ನೂ ಮುಕ್ಕಾಲು ಹಸಿ ಇದೆ, ಇನ್ನೂ ಕಾಲು ಹಸಿ ಇಲ್ಲ. ನೋಡಿ ಫ್ರೆಂಡ್, ನೈಟು ರುಬ್ಬಿಟ್ಟಿಟ್ಟಿದ್ದೆ. ಡೇ ನೋಡಿ ಯಾವ ಥರ ಉಬ್ಬು ಬಂದಿದೆ ಅಂತ. ಕೆಳಗಡೆಗೆ ಒಂದು ತಟ್ಟೆ ಇಲ್ಲಾಂದರೆ ಒಂದು ಪ್ಲೇಟು ಏನಾದರೂ ಹಾಕಿಟ್ಟಿರ್ತೀನಿ ಫಸ್ಟೇ, ಇಲ್ಲಾಂದರೆ ಉಪ್ಪಿಟ್ಟು ಎಲ್ಲ ಚೆಲ್ಲಿ ಕೆಳಗಡೆ ಎಲ್ಲ ಆಗುತ್ತೆ ಅಂತ. 1-2 ಸತಿ ಆ ಥರ ಆಗಿತ್ತು, ಅದಕ್ಕೆ ನೆಕ್ಸ್ಟ್ ಸತಿಯಿಂದ ಆ ಥರನೇ ಮಾಡ್ತಾಯಿದ್ದೀನಿ. ಕೆಳಗಡೆಗೆ ಹಾಕಿಡ್ತೀನಿ. ಈ ಥರ ಫುಲ್ ಉಪ್ಪಿಟ್ಟು ಈ ಥರ ಎಲ್ಲ ಬಂದಿರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು, ಒಂದೇ ಒಂದು ಚಿಟಿಕೆಯಷ್ಟು ಸೋಡಾ ಹಾಕಬೇಕು, ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು ಸೋಡಾವ. ಇದೇ ಫಸ್ಟೇ ಉಬ್ಬಿ ಈ ಥರ ಎಲ್ಲ ಬಂದಿರೋದ್ರಿಂದ ಜಾಸ್ತಿ ಸೋಡಾ ಹಾಕ್ಬಿಟ್ರೆ ಇನ್ನೂ ತಿನ್ನೋಕ್ಕಾಗಲ್ಲ, ಎದೆ ಉರಿ ಎಲ್ಲ ಕಾಣಿಸುತ್ತೆ ಅಂತ ನಾನು ಅಷ್ಟೇ ಸೋಡಾ ಹಾಕೋದು. ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ರೆ ಅದು ಮಿಕ್ಸ್ ಮಾಡ್ತಾ ಉಬ್ಬಿರೋದೆಲ್ಲ ಒಳಗಡೆಗೆ ಹೋಗುತ್ತೆ. ಅಲ್ಲಿ ಬೌಲಲ್ಲಿ ಎತ್ತಿಟ್ಟಿರೋದನ್ನು ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಉಬ್ಬಿ ಬಂದಿದೆ. ಅದು ಎಷ್ಟು ಸ್ಪ್ರೆಡ್ ಮಾಡ್ತೀವಿ ಅಷ್ಟು ಒಳಗಡೆ ಹೋಗ್ತಾ ಇರುತ್ತೆ. ಅದು ಫಸ್ಟ್ ಎಷ್ಟಿತ್ತು ಇದಕ್ಕೆ ಬರುತ್ತೆ. ಅದನ್ನೆಲ್ಲ ಸೇರಿಸಿ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಎತ್ತಿಡ್ತಾಯಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿಟ್ಬಿಟ್ರೆ ಬೇಗ ಮಾಡ್ಬೋದು ಅಂತ. ನಾನು ಜಾಸ್ತಿ ಇಡ್ಲಿನೇ ಮಾಡಬೇಕಾಗುತ್ತೆ. ಹೊಲ್ದ ಹತ್ರ ಎಲ್ಲ ಲೇಬರ್ ಎಲ್ಲ ಬಂದಿರ್ತಾರಲ್ಲ, ಅವರಿಗೆಲ್ಲ ಕೊಟ್ಟು ಕಳಿಸ್ಬೇಕು. ಇದಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ, ಸಾಂಬಾರು ಸೊಪ್ಪು ಮತ್ತು ಕ್ಯಾರೆಟು ಇಷ್ಟು ಹಾಕ್ತೀನಿ ಮಸಾಲೆಗೆ ಅಂತ. ಪ್ಲೈನ್ ಇಡ್ಲಿ ತಿಂದು ಬೇಜಾರಾಗಿರುತ್ತಲ್ಲ, ಈ ಥರ ಏನಾರು ಡೈಲಿ ಮಾಡಿದರೆ ನನ್ನ ಮಗನೂ ತುಂಬ ಇಷ್ಟಪಟ್ಟು ತಿಂತಾನೆ. ಹೊಲ್ದ ಹತ್ರನೂ ಕೊಟ್ಟು ಕಳಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಬಿಡ್ತೀನಿ. ಆಮೇಲೆ
ರೆಡಿ ಮಾಡ್ಕೊತೀನಿ. ಅದಕ್ಕೆ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೆ. ಈ ಥರನಾದರೂ ಹಾಕೋಬೋದು. ಫಸ್ಟು ಈ ಥರ ಹಾಕೊಬಿಟ್ಟು ಆಮೇಲೆ ಇಡ್ಲಿ ಹಿಟ್ಟು ಹಾಕೋಬೋದು. ಇದ್ರ ಮೇಲೆ ಇಡ್ಲಿ ಹಿಟ್ಟು ಹಾಕೊಳ್ಳೋದು ಚೆನ್ನಾಗಿರುತ್ತೆ. ಓಪನ್ ಮಾಡಿದ ತಕ್ಷಣ ಮೇಲೆ ಡೆಕೋರೇಷನ್ ಮಾಡಿರೋ ಥರ ಕಾಣಿಸುತ್ತೆ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ. ನಾನು ಮನೇಲಿ ಮಾಡ್ತಾಯಿರ್ತೀನಿ ಆವಾಗವಾಗ ಈ ಥರವ. ನನ್ನ ಮಗುಗೆ ಇಷ್ಟ ಆಗುತ್ತೆ, ನಮ್ಮ ಮನೆಯವರು ತಿಂತಾರೆ. ಈ ಥರ ಪ್ಲೈನ್ ಇಡ್ಲಿ ಮಾಡೋಕ್ಕಿಂತ ಈ ಥರ ಮಾಡಿದರೆ ಅವರು ಇಷ್ಟಪಟ್ಟು ತಿಂತಾರೆ ಅಂತ ಮಾಡ್ತಾಯಿರ್ತೀನಿ. ಇದು ನಮ್ಮದು ಇಡ್ಲಿ ತಪ್ಪಲಿ ದೊಡ್ಡದು ಫುಲ್ಲು. ಇದು ಹಳೆ ಇಡ್ಲಿದು ನಮ್ಮ ಅತ್ತೆ ತಗೊಂಡಿದ್ದಂತೆ, ನಮ್ಮ ಹಸ್ಬೆಂಡ್ ಚಿಕ್ಕವರಾಗಿದ್ದಾಗ ತಗೊಂಡಿದ್ದಂತೆ. ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಅದು. ಒಂದು ಸತಿ ಬೇಯಿಸಿದರೆ ಸಾಕು 24 ಇಡ್ಲಿ ಬರ್ತವೆ ಅದರಲ್ಲಿ. ಆದ್ದರಿಂದ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹೊಲ್ದ ಹತ್ರ ಎಲ್ಲ ಕೊಟ್ಟು ಕಳಿಸೋದ್ರಿಂದ 3 ಒಬ್ಬೆ ಬೇಯಿಸಿದರೆ ಸಾಕು, ಇಡ್ಲಿ ಫುಲ್ ಆಗುತ್ತೆ. ನಮಗೆ ಹೊಲ್ದ ಹತ್ರ ಕೊಟ್ಟು ಕಳಿಸೋದಕ್ಕೂ ಆಗುತ್ತೆ. ಅದಕ್ಕೆ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಚೇಂಜ್ ಮಾಡಲ್ಲ. ಇದೇ ಇರಲಿ ಅಂತ ಇಷ್ಟಪಟ್ಟು ಇಟ್ಕೊಂಡಿದ್ದೀನಿ ನಾನು, ನಮ್ಮ ಅತ್ತೆ ನೆನಪಿಗೋಸ್ಕರ. ಇವಾಗ ಕೆಳಗಡೆ ಹಿಟ್ಟು ಹಾಕ್ಬಿಟ್ಟು ಮೇಲ್ಗಡೆ ಅದನ್ನು ಮಸಾಲೆ ಹಾಕತ್ತಿದ್ದೀನಿ. ಅದ್ರ ಮೇಲೆ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ತೀನಿ. ಅದು ಮಧ್ಯಕ್ಕೆ ಹೋಗುತ್ತೆ, ಆವಾಗಲೂ ಚೆನ್ನಾಗಿರುತ್ತೆ ಆ ಥರ ಟೇಸ್ಟು ಅಂತ. ಅದಕ್ಕೆ ಆ ಥರ ಸ್ವಲ್ಪ ಮಾಡಿದೆ. ಇನ್ನು ಸ್ವಲ್ಪ ಟೊಮೊಟೊ ಹಾಕ್ಬಿಟ್ಟು ಮಾಡೋಣ, ಅದು ಚೆನ್ನಾಗಿರುತ್ತೆ ಅಂತ ಅದನ್ನು ಹಾಕ್ಬಿಟ್ಟು ಮಾಡಿದೆ. ಟೊಮೊಟೊನೂ ತುಂಬ ಚೆನ್ನಾಗಿತ್ತು, ಅದು ಟೇಸ್ಟಾಗಿತ್ತು. ಸ್ವಲ್ಪ ಟೊಮೊಟೊ ಹಾಕಿ ಆ ಥರ ಒಂದೊಂದು ಪೀಸು ರೌಂಡಿಗೆ ಕಟ್ ಮಾಡಿಬಿಟ್ಟು ಆ ಥರ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಮಸಾಲೆ ಹಾಕ್ಬಿಟ್ಟು ಇಡ್ಲಿ ಹಿಟ್ಟು ಹಾಕಿದರೆ ಅದೂ ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗೂ ಇರುತ್ತೆ. ನೋಡೋದಕ್ಕೆ ಕಲರ್ಫುಲ್ಲಾಗೂ ಇರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದರೆ ಅಂತ ನನ್ನ ಮಗನಿಗೆ ಮಾಡಿಬಿಟ್ಟು ಕೊಡ್ತಾಯಿರ್ತೀನಿ. ಅವನು ತರಕಾರಿ ಎಲ್ಲ ಜಾಸ್ತಿ ಸಾಂಬಾರೆಲ್ಲ ಮಾಡಿದರೆ ತಿನ್ನಲ್ಲ, ಪಲ್ಯ ಎಲ್ಲ ಮಾಡಿದರೆ ಈ ಥರ ಎಲ್ಲ ಮಾಡಿದರೆ ತಿಂತಾನೆ, ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಅವನಿಗೆ ಈ ಥರ ಮಾಡಿಬಿಟ್ಟು ಕೊಡ್ತೀನಿ. ನಾನು ಇವತ್ತು ಹೊಲ್ದ ಹತ್ರ ಕೊಟ್ಟು ಕಳಿಸಿದ್ರೆ ಅವ್ರು ಹೇಳ್ತಿದ್ರಂತೆ, ಎಲ್ಲಿ ಹೋಟೆಲಿಂದ ತರಿಸಿದ್ರೆ ಈ ಥರ ಎಲ್ಲ ಮಾಡಿದ್ದೀರಲ್ಲ ಅಂತ ಕೇಳ್ತಿದ್ರಂತೆ. ಇಲ್ಲ, ಮನೆ ಇಡ್ಲಿನೇ ಅಂತ ಹೇಳಿದ್ರಂತೆ ನಮ್ಮ ಮನೆಯವರು. ನೋಡಿ ನಂದು ಇಡ್ಲಿ ತಪ್ಪಲಿ ಎಷ್ಟು ದೊಡ್ಡದಾಗಿದೆ. ಇದರಲ್ಲಿ ಒಂದು 3 ಒಬ್ಬೆ ಬೇಯಿಸಿದರೆ ಸಾಕು, ನನಗೆ ಕೆಲಸದವರಿಗೂ ಆಗುತ್ತೆ, ಮನೆಗೂ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪನೂ ನೀರು ಬಿಡ್ಕೊಳ್ಳಲ್ಲ, ಏನೂ ಇಲ್ಲ. ಇವಾಗ ನಾವು ಜಾಸ್ತಿ ಬೇಯಿಸೋಕ್ಕೂ ಆಗೋಲ್ಲ, ಏನೂ ಇಲ್ಲ. ಒಂದು 10 ಇಡ್ಲಿ ಆಗೋ ಅಷ್ಟರೊಳಗೆ ಅಷ್ಟೇ. ಇದು ತುಂಬ ದಪ್ಪನೂ ಇದೆ, ದೊಡ್ಡದಾಗೂ ಆಗುತ್ತೆ. ಅದಕ್ಕೆ ನಾನು ಇದು ಇಷ್ಟಪಟ್ಟೆ ಇಟ್ಕೊಂಡಿದ್ದೀನಿ. ಇದನ್ನು ಬೇಡ, ಹಾಕೋದು ಬೇಡ ಅಂತಲೇ. ಇಡ್ಲಿ ಓಪನ್ ಮಾಡ್ತಿದ್ದೀನಿ, ಯಾವ ಥರ ಕಾಣಿಸ್ತಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಚಟ್ನಿನೂ ಮಾಡ್ಕೊಂಡಿದ್ದೆ. ಚಟ್ನಿನೂ ತುಂಬ ಚೆನ್ನಾಗಿತ್ತು. ಅದು ಆ ರೆಸಿಪಿನೂ ತೋರಿಸ್ತೀನಿ. ಈ ಥರ ಚೆನ್ನಾಗಿರುತ್ತೆ. ಕ್ಲಾಸಿಗೆ ಬಾಕ್ಸಿಗೆಲ್ಲ ಹಾಕ್ಕೊಟ್ಟು ಕಳಿಸಿದ್ರೆ ಅವ್ರ ಫ್ರೆಂಡು ಕೇಳ್ತಿರ್ತಾರೆ, ಇದೇನು ಈ ಥರ ಇದೆ, ನನಗೂ ಒಂದು ಸ್ವಲ್ಪ ಕೊಡು ಅಂತ ಕೇಳ್ತಿದ್ರಂತೆ ನನ್ನ ಮಗನ. ಅವನು ಯಾರ ಹತ್ರನೂ ಶೇರ್ ಮಾಡ್ಕೊಂಡು ತಿನ್ನಲ್ಲ, ಆ ಥರ ಅವನಿಗೆ ಇಷ್ಟ ಆಗೋಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಇನ್ನೊಂದು ಬಾಕ್ಸಿಗೆ ಹಾಕ್ಬಿಟ್ಟು ಕೊಡ್ತೀನಿ ಬಿಡು ಅಂತ ಹೇಳಿದೆ ಅವನಿಗೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ. ಈ ಥರ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ಪ್ಲೈನ್ ಇಡ್ಲಿ ಮಾಡಿ, ಅದು ಚೆನ್ನಾಗಿರುತ್ತೆ. ನೋಡಿ ಟೊಮೊಟೊ ಹಾಕ್ಬಿಟ್ಟು ಮಾಡಿದ್ದೆ, ಯಾವ ಥರ ಆಗಿದೆ, ಅದು ಚೆನ್ನಾಗಿತ್ತು. ಅದೇ ಸಖತ್ ಟೇಸ್ಟಾಗಿತ್ತು. ನೋಡೋಕೆ ಆ ಥರ ಕಾಣಿಸ್ತಿದೆ, ಟೊಮೊಟೊ ಇಡ್ಲಿನೇ ಸಖತ್ತಾಗಿ ಟೇಸ್ಟಾಗಿ ಬಂದಿತ್ತು, ಮಾಮೂಲಿ ಆ ಇಡ್ಲಿಕ್ಕಿಂತ. ಮತ್ತು ಪ್ಲೈನ್ ಇಡ್ಲಿನೂ ಮಾಡಿದ್ದೆ. ಅದು ತಿನ್ನೋರು ಅದನ್ನಾರು ತಿನ್ನಲಿ, ಇದು ತಿನ್ನೋರು ಇದನ್ನಾರು ತಿನ್ನಲಿ ಅಂತ. ಎಲ್ಲ ತೆಗ್ದಾಯಿತು, ಮಾಡಿ ಆಯಿತು. ಎಲ್ಲ ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಟ್ರೆ ಹೊಲ್ದ ಹತ್ರಕ್ಕೆ ಕೊಟ್ಟು ಕಳ್ಸೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಬಾಕ್ಸಿಗೆ ಹಾಕಿ ಎತ್ತಿಟ್ಟಿದೆ. ನಮಗೆ ಬೇಕಾದರೆ ಒಂದು ಸಪ್ರೇಟ್ ಬಾಕ್ಸಿಗೆ ಹಾಕಿ ಇಟ್ಕೊಂಡೆ. ನನ್ನ ಮಗುಗೆ ತಿಂಡಿ ಕೊಡೋದಕ್ಕೆ ಟೈಮ್ ಆಗುತ್ತೆ ಅಂತ ಇವಾಗ ಚಟ್ನಿನೂ ಮಾಡಿಬಿಡೋಣ ಅಂತ ಅದ್ರ ಜೊತೆಗೆ ಚಟ್ನಿನೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಸಾಂಬಾರು ಸೊಪ್ಪಿನ ಚಟ್ನಿ ಚೆನ್ನಾಗಿತ್ತು, ನನಗೇನೋ ತುಂಬ ಇಷ್ಟ ಆಯಿತು. ನಮ್ಮಲ್ಲಿ ಬರೀ ಕಾಯಿ ಚಟ್ನಿ ಮಾಡಿದರೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂತ ಈ ಥರ ಮಾಡಿದೆ. ಸ್ವಲ್ಪ ಎಣ್ಣೆ ಹಾಕಿ ಒಂದು ಬಾಣಲಿಗೆ, ಆಮೇಲೆ ಕಡಲೆ ಬೀಜ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಧನ್ಯ ಬೀಜ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಜಾಸ್ತಿ ಖಾರ ಆದರೆ ತಿನ್ನಲ್ಲ ಅಂತ ಸ್ವಲ್ಪ ಹಾಕಿದ್ದೀನಿ. ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸಣ್ಣವಿದ್ರೂ ನಡೆಯುತ್ತೆ, ಇಲ್ಲಾಂದರೆ ದಪ್ಪ ದಪ್ಪಾಗಿರೋವು ಕಟ್ ಮಾಡಿ ಹಾಕ್ಕೊಳ್ಳಿ. ಒಂದು ಟೊಮೊಟೊ ಹಾಕಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತೆ ಫ್ರೈ ಮಾಡ್ತಾನೆ ಇರಬೇಕು. ಅದಕ್ಕೊಂದು ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ. ಎಷ್ಟು ಬೇಕು ನಿಮಗೆ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಹಾಕಿದ್ರೂ ಸಾಕಾಗುತ್ತೆ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ. ಕರ್ಬೇವಿನ ಸೊಪ್ಪು ಜಾಸ್ತಿನೇ, ಆಮೇಲೆ ಸಾಂಬಾರು ಸೊಪ್ಪು ಹಾಕ್ಕೊಳ್ಳಿ. ಒಂದು ಕಂತೆ ಇದ್ದರೆ ಒಂದು ಕಂತೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು ಹಾಕಿ ಇದನ್ನೆಲ್ಲ ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ರುಬ್ಬಿದರೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್, ಟೇಕ್ ಕೇರ್.